ನಮಸ್ಕಾರ. ಮ್ಯಾಟ್ರ್ ಏನು ಅಂದರೆ, ಈ ಸುಮಂತ್ ಮಾಡಿರೋ ಕನ್ನಡ ಕೆಲಸನ ಯಾವ ಹುಡುಗ ರಿವೀಲ್ ಮಾಡ್ತಾಯಿದ್ದಾನೆ ಗೊತ್ತಾ? ಅವನಿಗೆ ಸುಮಂತು ಕೊಲೆ ಬೆದರಿಕೆ ಆಗ್ತಿದ್ದಾನೆ. ಬರ್ತೀನಿ, ಒಂದು ಕೇಸ್ ಆದರೂ ಪರವಾಗಿಲ್ಲ, ಸಾಯಿಸ್ಬಿಡ್ತೀನಿ, ಅದು ಇದು ಅಂತ. ಪೊಲೀಸ್ ಅವ್ರಿಗೆ ನನ್ನೊಂದು ರಿಕ್ವೆಸ್ಟು, ಸರ್ ಸಮೀರ್ಗೆ ಸೊಮಟೋ ಕೇಸ್ ಹಾಕ್ತೀರಾ, ಆಮೇಲೆ ಮಟ್ಟಣ್ಣ ಅವ್ರಿಗೆ ಹಾಕ್ತೀರಾ, ಇಲ್ಲಿ ಲೈವ್ ಆಗಿ ಒಬ್ಬ ಹೆದರ್ಸ್ತಾ ಕೂತ್ಕೊಂಡವನೇ, ಇವನಿಗೆ ಯಾಕೆ ಸರ್ ನೀವು ಹಾಕಲ್ಲ? ಚಿಕ್ಕ ರಿಕ್ವೆಸ್ಟ್ ಸರ್, ಓಕೆನಾ? ಸೊ ಈಗ ಆ ಹುಡುಗನಿಗೆ ನಮ್ಮ ಸಪೋರ್ಟ್ ಬೇಕು, ಜೊತೆಲಿ ನಾವಿರ್ತೀವಿ ಅನ್ನೋ ಒಂದು ಮಾತು ಸಾಕಲ್ವಾ ಹೇಳೋಕ್ಕೆ? ಆ ಹುಡುಗನ ID-ನ ನಾನು ಇಲ್ಲಿ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಹಾಕಿರ್ತೀನಿ, ಹೋಗಿ ಆ ಹುಡುಗನಿಗೆ ನಿಮ್ಮ ಕೈಲಾದಷ್ಟು ಸಪೋರ್ಟ್ ಮಾಡಿ. ಅವನು ಗೊತ್ತು, ಇವನು ಗೊತ್ತು, ಹಿಂಗೆ ಅಂದ್ಕೊಂಡವ್ರೆಲ್ಲ ಎಲ್ಲೆಲ್ಲ ಹೋಗ್ಬಿಟ್ರು ಕಣೋ. ಚೇಳ್ ಚಪಾತಿ ಹೋಗ್ಬಿಟ್ಟು ನಿನ್ನ ಕಾಗೆ ಗ್ಯಾಂಗಿಗೆ ಹೇಳು. ಆ ಹುಡುಗಂಗೆ ಹೆಂಗೆಲ್ಲ ಎದುರಿಸ್ತವನೆ ಅಂದರೆ, ಆ ಹುಡುಗನ ಆಡಿಯೋ ಹಾಕ್ಬೋದು, ಬಟ್ ದಿನ ನಿಮ್ಗೆ ಅದನ್ನು ಕೇಳಿ 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 ಬೇಜಾರಾಗ್ಬಿಟ್ಟಿರ್ತದೆ. ಆದ್ರೂ ಜಸ್ಟ್ ಒಂದೊಂದು ಕ್ಲಿಪ್ ಹಾಕ್ತೀನಿ, ಅದನ್ನು ಮಾತ್ರ ನೋಡ್ಕೊಂಬನೆ. ಇದು ಅರುಣ್ ಸಂಪ್ರದಾಯ ಅಂತ ಹೇಳ್ತಾ ಇದೀನಿ. ಅರುಣ್ ಸಂಪ್ರದಾಯ ಅಂತ ಬಿಟ್ರೆ ಮಾತ್ರ ಸರಿ ಇರಲ್ಲ. ನಾನು ಎಕ್ಸ್ಟ್ರೀಮ್ ಲೆವೆಲ್ ಹೋಗ್ಬಿಡ್ತೀನಿ ನಿಮ್ಮ ಮೇಲೆ. ಆಮೇಲೆ ನಾನು ಏನ್ ಮಾಡೋಕೆ ಕೇಸಲ್ಲ. ನಾನು ಸಾಡೋದ ಈ ಇಷ್ಟೊಂದು ನಂಬಿಕೆ ಥೂ, ನೀವ್ ಏನ್ ಅನ್ಕೊಂಡಿದ್ದೀರ ಬ್ರೋ? ನಾನು ಯಾವತ್ತಾರ ಹೇಳಿದ್ದೀನ ಬ್ರೋ? ಈಗ ಆಗೇನ ಕಳ್ಸಿದ್ರು ಬ್ರೋ ಅರುಣ್ ಸಂಪ್ರದಾಯ? ಅರುಣ್ ಸಂಪ್ರದಾಯ ಯಾಕೆ ಬ್ರೋ ಹಿಂಗ್ ಮಾಡ್ತೀರಾ? ಏನ್ ಬ್ರೋ ಈ ಚೂತೆ ಕೆಲಸ ಮಾಡಕ್ಕೆ ಯಾಕಲ್ಲ ಚೂತೆ ಕೆಲಸ ಮಾಡಕ್ ಸರಿನಾ? ಜೊತೆಲೆ ಇಟ್ಕೊಂಡು ನೀವ್ ಮಾಡಿಲ್ವಾ? ನಾವ್ ನ್ಯಾಯ ಏನ್ ಬ್ರೋ ಅಲ್ಲಿ? ನ್ಯಾಯ ತರ ನೋಡ್ತೀಯ? ತುಮಕೂರಲ್ಲಿ ತೋರಿಸ್ತೀನಿ ನ್ಯಾಯನ. ನೋಡ್ತೀಯಾ ನೀನ್ ತುಮಕೂರಲ್ಲಿ ನ್ಯಾಯ ತೋರಿಸ್ತೀನಿ ನೋಡ್ತೀಯಾ? ಏನ್ ತುಮಕೂರಲ್ಲಿ? ನೀನು ತುಮಕೂರಲ್ಲಿ ನ್ಯಾಯ ತೋರಿಸ್ತೀನಿ ನೋಡ್ತೀಯಾ? ತುಮಕೂರಲ್ಲಿ ನೀನು ನ್ಯಾಯ ತೋರಿಸ್ತೀನಿ ನೋಡ್ತೀಯಾ? ಏನ್ ಅರ್ಥ? ಆಗಲ್ಲ ನನ್ನ ಬ್ಯಾಕ್ಗ್ರೌಂಡ್ ಸುಮ್ಮನೆ ಈ ಚೂತೆ ಕೆಲಸ ಮಾಡೋದನ್ನ ಬಿಟ್ಬಿಡು. ನಾನ್ ಫೇಮಸ್ ಆಗ್ಬೇಕು ಅಂದ್ರೆ ನಾನೇ ಬಿಡ್ತಿದ್ದೆ ಅದನ್ನ. ನಾನೇ ಬದಲಾ ಹೇಗೆ? ನಾನೇ ಬದಲಾ? ಅಮ್ಮನ್ ಎಲ್ರಿಗೂ ಎದುರ್ಕೊಳ್ಳಲ್ಲ, ಯಾವನಿಗೂ ಎದುರ್ಕೊಳ್ಳಲ್ಲ. ಸರಿ ಹೇಳ್ತಲ್ವಾ? ಅಮ್ಮನ್ ಯಾವನಿಗೂ ಎದುರ್ಕೊಳ್ಳಲ್ಲ. ಇಲ್ಲ ನೀನ್ ಸಾಕು ನ್ಯಾಯ ಇದ್ರೆ ಬಾ ನೀನು. ನ್ಯಾಯ ಇರಕ್ಕೆ ಬ್ರೋ. ನೀನ್ ಸಾಕು ನ್ಯಾಯ ಇದ್ರೆ ಕಂಪ್ಲೇಂಟ್ ಕೊಡು ಸಾಕಿದ್ರ. ಕಂಪ್ಲೇಂಟ್ ಬರ್ತದೆ ತಡ್ರಿ. ವೆಯ್ಟ್ ಮಾಡ್ರಿ. ಏನೇನೇನೊಂದೆ ಚೂತ್ಯ ಕೆಲಸನ ಅಲ್ಲ ಕಣೋ, ತಲೆ ಹಿಡ್ಕ. ನೀನು ಅವ್ರ ಜೊತೆ ಇದ್ಬಿಟ್ಟು ಅವ್ರ ಬಗ್ಗೆ ಹೋಗಿ ಅವ್ರು ಒಳ್ಳೇದು ಮಾಡೋರು ಕೆಟ್ಟದ್ದು ಮಾಡಿದೆ ಅಂದಾಗ ನೀನು ಥರ ತಲೆ ಹಿಡ್ಕೊಂಡು ಕೆಲಸ ಮಾಡಿಲ್ವಲ್ಲ ಅವನು. ನೀನು ಮಾಡಿರೋದನ್ನ ತೋರಿಸೋನೆ. ನಿನ್ನ ಥರ ಮಾಡದೇ ಇರೋದನ್ನೇ ಹೋಗಿ ನಾನೇ ಹಾಕ್ಕೊಟ್ಟೆ ಅಂತ ತಲೆ ಹಿಡ್ಕೊಂಡು ಕೆಲಸ ಮಾಡಿಲ್ವಲ್ಲ. ಆ್ಯಂಡ್ ತುಂಬ ಜನ ಕೇಳ್ತಾಯಿದ್ರು, ಮಂಜು ಅವ್ರ ಬಗ್ಗೆ ವಿಡಿಯೋ ಮಾಡಿ, ಮಂಜು ಅವ್ರ ಬಗ್ಗೆ ವಿಡಿಯೋ ಮಾಡಿ. ಮಂಜು ಬ್ರದರ್, ನೀನು ಕೇಳಿದ್ದ ಸ್ವಲ್ಪ ಕ್ವಶನಲ್ಲಿ ನನಗೂ ಡೌಟ್ ಇದೆ ಬ್ರದರ್, ಅದಕ್ಕೆ ನೀನೇ ರಿಪ್ಲೈ ಮಾಡು ಬ್ರದರ್. ನ್ಯೂಸ್ ಅಲರ್ಟ್ ಅವರು ಮಾಡಿದ್ದಕ್ಕೆ ಚಂದನ್ ಗೌಡ್ರಿಗೆ ನೀವು ಹೇಳಿದ್ದೆಲ್ಲ ಸತ್ಯನಾ? ನಿಮ್ಮ ನ್ಯೂಸ್ ಚಾನಲ್ ತೋರಿಸ್ತಾ ಇರೋದೆಲ್ಲನೂ ಸತ್ಯನಾ ಹೇಳಿ? ಮೊದಲನೇದು. ಎರಡನೇದು, ಧರ್ಮಸ್ಥಳಕ್ಕೆ ಕೀರ್ತಿ ಅವ್ರ ಜೊತೆ ನೀವು ಹೋಗಿದ್ರಿ ಅಲ್ವಾ? ಹಂಗಂದ್ರೆ ಇವನು ಮಾತಾಡಿರೋ ಆಡಿಯೋದಲ್ಲಿ ನೀವು ಇದ್ದೀರಾ? ಅವನ ಯಾರೋ ವಿಕಾಸವನ್ನು ಹೇಳಿದ್ನಲ್ಲ, ಹಿಂದೆ ಇಲ್ಲ ಮುಂದೆ ಇದ್ದೀವಿ, ನಾನು ಮಂಜು ಕೀರ್ತಿ ಎಲ್ಲ, ನೀವು ಅವ್ರದೇ ಗುಂಪಾ? ನಿಮ್ಮ ಆನ್ಸರ್ಗೋಸ್ಕರ ನಾವು ಕಾಯ್ತಾ ಇದ್ದೀವಿ ಬ್ರದರ್. ಸುಮ್ಮನೆ ಏನೋ ಅವ್ನು ಬಂದ, ಅವ್ನು ಹೇಳ್ದ, ನಾನು ಮಾಡಿಬಿಟ್ಟೆ ಎಕ್ಸ್ಪೋರ್ಟ್ ಮಾಡ್ತೀನಿ ಹೇಳಿ, ನಮ್ಮ ನ್ಯೂಸ್ ಅವ್ರು ಕೂಡ ಸುಳ್ಳು ಹೇಳ್ತಿದ್ದಾರೆ ಅಂತ ಹೇಳಿ. ಯಾಕೆ ಅದು ಯಾಕೆ ಹೇಳ್ತಾ ಇಲ್ಲ? ಹೋಗಿ ಬಂದು ಕೀರ್ತಿನ ಇಂಟರ್ವ್ಯೂ ಮಾಡ್ತಾ ಇದ್ರಲ್ಲ, ಇವಾಗ ಹೋಗಿ ಈ ಐಡಿಯಾ ಹಿಡ್ಕೊಂಡು ಮಾಡಿ ಇಂಟರ್ವ್ಯೂನ ಕೇಳಿ.
ಜೊತೆಲಿದ್ಯಾ ನೀನು ಅಂದ್ಬಿಟ್ಟು ಅಂತ. ಆ ಕಾಗೆ ಚಂದನ್ ಗೌಡ್ರಿಗೆ ಒಂದು ಸ್ಟೋರಿ ಹಾಕೋನೆ, ಅದನ್ನ ನೋಡಿ ಫಸ್ಟು. ಚಂದನ್ ಗೌಡ್ರೆ, ಇಲ್ಲಿ ತನಕ ನಾನು ವಿನ್ಶಿಕ್ ಎಂಟ್ರಿ ಆಗಿಲ್ಲ, ಎಂಟ್ರಿ ಆದರೆ ಸರಿ ಇರಲ್ಲ, ನನ್ನ ತಂಗಿನ ಮದುವೆ ಆಗಿದ್ದೀರಾ, ಏನ ಹೆದರ್ಸ್ತಾ ಇದೆಯಾ ಕಾಗೆ? ಹ್ಞೂ, ಇರೋ ಬರೋರಿಗೆಲ್ಲ ಹೆದರ್ಸ್ಕೊಂಡೆ ಬದುಕ್ಬಿಡು. ಸೌಜನ್ಯ ತಂಗಿ, ಇವ್ರು ಯಾರು ಇಲ್ಲಿ ನ್ಯಾಯ ಇರ್ತಾರೆ ಗೊತ್ತಾ? ಅವ್ರೇನಾದರೂ ವಾಯ್ಸ್ ರೈಸ್ ಮಾಡಿದ್ರೆ ಹೋಗ್ಬಿಡೋದು, ನಂದೆಲ್ಲಿಡ್ಲಿ ಅಂತ. ಈಗ ಇಷ್ಟೆಲ್ಲ ಬರ್ತಾ ಇದೆಯಲ್ಲ ಆಡಿಯೋಗಳು, ಬಂದು ಕ್ಲಾರಿಟಿ ಕೊಡೋಕ್ಕಾಗೆ? ಎಲ್ಲಿ ಯಾರು ಕಾಣಿಸ್ತಾನೆ ಇಲ್ಲ? ಆಯಿತು, ಚಂದನ್ ಗೌಡ್ರು ದುಡ್ಡು ಇಸ್ಕೊಂಡ್ರು ಅಂತ ಈ ನನ್ನ ಮಕ್ಕಳು ಕುತ್ಕೊಂಡು ಬರ್ರಿ ನಮ್ಮ ಇದಕ್ಕೆ ಬರ್ರಿ, ಕುತ್ಕೊಳ್ರಿ, ಮಾತಾಡ್ರಿ. ಏನು ಝೂಮ್ ಕಾಲ್ಗಳು ನ್ಯೂಸ್ ಚಾನಲಲ್ಲಿ ಎಲ್ಲ ಅಲ್ಲ, ಇದೆ ಒಂದು 3-4 ಕಿತ್ತಾಗಿರೋದು. ಅದರಲ್ಲಿ ಒಂದು ಚಾನಲ್ ಇದೆ, ಆ ಚಾನಲ್ ಹೇಳ್ತಾರೆ ಅವ್ರ ಚಿಕ್ಕಪ್ಪನೇ ಸೌಜನ್ಯನ ರೇಪ್ ಮಾಡಿದ್ದು ಅಂತ. ಇನ್ನೆಂಥ ಕಚಡ ಬೇವರ್ಸಿಗಳು ಇರ್ಬೇಕು ನೀವುಗಳು, ಹೇಳಿ ಇವಾಗ. ಯಾರಾದರೂ ಸರಿ ನ್ಯೂಸ್ ಚಾನಲ್ಗಳಲ್ಲಿ ಕರೆಕ್ಟಾಗಿ ನೋಡಿ ಎಷ್ಟು ಚೆನ್ನಾಗಿ ಬರೀ ಒಂದು ಸೈಡ್ ಆಡ್ತಾ ಇದ್ದಾರೆ ಅಂದ್ಬಿಟ್ಟು ಅಂತ. ಯಾಕೆ ಇವನು ಆಡೋ ವೈರಲ್ ಆಗಿದೆಯಲ್ಲ, ಮಾತಾಡಿದಾನಲ್ಲ, ಆಗ್ತಾ ಇದ್ದಾರೆ ಯಾವನಾದರೂ? ಚಂದನ್ ಗೌಡ ದುಡ್ಡು ತಗೋಬಿಟ್ಟ, ಯುನೈಟೆಡ್ ಮೀಡಿಯಾ ದುಡ್ಡು ತಗೊಂಬಿಟ್ಟ, ಫುಲ್ಲು ಗ್ರಿಲ್ಲು ಮಾಡ್ತಾ ಇದ್ದಾರೆ ಕುತ್ಕೊಂಡು. ಇಲ್ಲಿ ಎಕ್ಸ್ಪೋಸ್ ಆಗಿದ್ರಲ್ಲ, ಇದನ್ನ ಹಾಕ್ರಿ, ಈಗ ಮಾಡ್ರಿ ಕಾಲ್ನ, ಕುಂಡ್ರು ಸರ್ ಲೈವಲ್ಲಿ. ಏಕೆ ದಮ್ಮಿಲ್ವಾ? ಆ ಮುತ್ಕಿ ಮನೆ ಮುಂದೆ ಹೋಗ್ಬಿಟ್ಟು ಅಷ್ಟು ಜನ ನಿಂತ್ಕೊಂಡು ಮೀಡಿಯಾದಲ್ಲಿ ಇಟ್ಕೊಂಡು ಮೈಕ್ ಕೊಟ್ಟು ಮಾತಾಡು ಅಂತೀರಾ? ತಾಕತ್ತಿದ್ರೆ ಅವನವನಲ್ಲ, ಅವನ ಮನೆ ಮುಂದೆ ಹೋಗ್ಬಿಟ್ಟು ಇಟ್ಕೊಂಡು ನಿಂತ್ಕೊಂಡ್ರಿ ಮೈಕ್ನ. ಸಮೀರ್ ಮನೆ ಮುಂದೆ ಎಷ್ಟು ಜನ ಹೋಗ್ತೀರಾ? ಈ ಮುತ್ಕಿ ಮನೆ ಮುಂದೆ ಎಷ್ಟು ಜನ ಹೋಗ್ತೀರಾ? ಮೈಕ್ ಇಟ್ಕೊಂಡು ನಿಂತ್ಕೊಂತೀರಾ? ಯಾಕೆ ಅವನ ಮನೆ ಮುಂದೆ ಹೋಗ್ರಿ? ತಂಬಿಲ್ವಾ? ಈ ಮಂಜು ಬ್ರದರ್, ಈಗ ನನಗೆ ನಿಮ್ಮ ಕಡೆಯಿಂದ ಕ್ಲಾರಿಟಿ ಬೇಕು. ನಾನೇ ಫಸ್ಟ್ ಹೇಳಿದ್ದೇನೆ, ನೀವು ಇಂಟರ್ವ್ಯೂ ಮಾಡಿ ತಪ್ಪೇ ಇಲ್ಲ, ಸರಿನಾ? ಆದರೆ ಇಷ್ಟೆಲ್ಲ ಆದಮೇಲೂ ಕೂಡ ನೀವು ಸೈಲೆಂಟಾಗಿ ಯಾಕಿದ್ದೀರಾ ಹೇಳಿ? ಹೋಗಿ ಬಂದು ಅವ್ರ ಪರ್ಸ್ನಲಲ್ಲಿ ನೀನು ಎಷ್ಟು ದುಡ್ಡು ಮಾಡಿದ್ಯಾ ತೋರಿಸು, ನೀನು ಎಷ್ಟು ಮಾಡಿದ್ಯಾ ತೋರಿಸು. ಅವರೆಲ್ಲದನ್ನು ತೆಗೆದು ಕೊಡ್ತಾ ಇದ್ರು, ನೀವು ಅದೆಲ್ಲ ಇದೆಲ್ಲ ಅಂತ ಕೇಳ್ತಿರಲ್ಲ. ಇದಕ್ಕೆ ಆನ್ಸರ್ ಮಾಡಿ. ಅವನೇ ಒಪ್ಕೊಂತವನೇ, ಕರೆಸ್ತೀನಿ, ಮಾತಾಡ್ತೀನಿ. ಇವಾಗ ಕರೆಸಿ ಮಾತಾಡಿ. ಯಾಕೆ ಆಗ್ತಾ ಇಲ್ವಾ? ಮಾತಾಡ್ತಾರೆ, ಕಿರಿಕಾಯಿ ಹತ್ರ ಹೋಗ್ಬಿಡ್ತಿದ್ರೆ ಇವಾಗಲೂ ಹೋಗಿ ಕೇಳಿ, ಏನಪ್ಪ ಇಷ್ಟೆಲ್ಲ ಬಂದಿದೆಯಲ್ಲ ಅಂತ. ಎಲ್ಲ ಒಂದೇ ಗ್ಯಾಂಗ? ನಾನು ಹೇಳಿಲ್ಲಪ್ಪ, ನಿಮ್ಮ ವಿಕಾಸ್ ಅವನೇ ಹೇಳವನೆ, ಹೌದು ನಾವೆಲ್ಲ ಒಂದೇ ಟೀಮ್ ಅಂತ. ಒಪ್ಕೊಳ್ಳಿ. ಸುಮ್ಮನೆ ನ್ಯಾಯ ಕೊಡಿಸ್ತೀನಿ, ಅದ್ರಲ್ಲಿ ಏನೋ ಒಂದು ಹೇಳೋರಲ್ಲ, ದೇವಸ್ಥಾನ. ಯಾವ ದೇವಸ್ಥಾನ? ನನ್ನ ಮನೇಲಿದೆ ದೇವ್ರ ಮನೆ, ನಮ್ಮ ರೋಡಲ್ಲಿದೆ ದೇವಸ್ಥಾನ, ನನಗೆಲ್ಲ ದೇವಸ್ಥಾನಗಳೇ. ಅಲ್ಲಿ ತಪ್ಪಾಗಿರೋ ಜಾಗದಲ್ಲಿ ಅವತ್ತಲ್ಲಿ ಯಾರ್ಯಾರು ಇದ್ರು ಅಂತ ನಾನು ಬಾಯ್ಬಿಟ್ಟವನೆ. ಅವ್ರದ್ದೊಂದು ಟೀಮ್ ಫೋಟೋನೇ ಇದೆಯಲ್ಲ ಹೋಗಿರೋದು. ನಮಗೆ ಗೊತ್ತಿತ್ತು ಸಮೀರ್ ಬಂದರೆ ಕೊಲೆ ಮಾಡಿಬಿಡ್ತಿದ್ವಿ, ಕೂಡ್ಲ ರ್ಯಾಂಪೇಜು ಅಜಯನ ಕರೆಸ್ಬೇಕಾಯ್ತು, ಅದಕ್ಕೋಸ್ಕರನೇ ಬಿಟ್ಟಿದ್ವಿ. ಪ್ರೂಫ್ ಇದೆಯಲ್ಲ, ಮಾತಾಡು ಗುರು. ಇವಾಗ ಮಾತಾಡಲ್ಲ ಏಕೆ? ದುಡ್ಡಿಸ್ಕೊಂಡಿದ್ದೀರಾ?
ಇದ್ರ ಬಗ್ಗೆ ನೀವು ಮಾತಾಡಬೇಕು. ಬಿಕಾಸ್ ನಾನು ಕೂಡ ಸಬ್ಸ್ಕ್ರೈಬರಪ್ಪ. ಹೇಳ್ತಿರಲ್ಲ, ನಮ್ಮ ಸಬ್ಸ್ಕ್ರೈಬರ್ಗೆ ನಾವೇನು ಮಾಡಲ್ಲ, ತಲೆ ಬಳಸ್ಕೊಬಿಡ್ತೀನಿ, ಮೀಸೆ ಬಳಸ್ಕೊಬಿಡ್ತೀನಿ, ಗಡ್ಡ ಬಳಸ್ಕೊಬಿಡ್ತೀನಿ. ಈಗ ನಮ್ಗೆ ಇದಕ್ಕೆಲ್ಲ ಆನ್ಸರ್ ಕೊಡಿ. ನೀವೇ ಕರೆದು ಕುಂಡ್ರಿಸ್ಕೊಂಡು ಇಂಟರ್ವ್ಯೂ ಮಾಡಿ. ಈ ಆಡಿಯೋ ಕೇಳಿಸ್ಬಿಟ್ಟು ಅವನ್ ಪುಂಗೋದಲ್ಲ, ನೀವು ಕ್ಲಾರಿಟಿ ಕೊಡಿಸ್ಬೇಕು. ಹೆಂಗೆ ಚಂದನ್ ಗೌಡ್ರ ಹತ್ರ ನಾನು ಅರ್ಧ ಮೀಸೆ ಬಳಸ್ಕೊಬಿಡ್ತೀನಿ, ನಿನ್ನ ಎಕ್ಸ್ಪೋಸ್ ಮಾಡ್ಬಿಡ್ತೀನಿ ಹಿಂಗೆಲ್ಲ ಹೇಳಿದ್ರಲ್ಲ, ಈಗ ಅದೇ ಕೆಲಸ ಮಾಡಿ. ಅವಾಗ ನಿಮ್ಮ ಮೇಲೆ ಇನ್ನೂ ರೆಸ್ಪೆಕ್ಟ್ ಜಾಸ್ತಿ ಆಗುತ್ತೆ. ಅದನ್ನು ಬಿಟ್ಟು ಅವನು ಯಾವನೋ ಬಂದ ಹೇಳ್ಬಿಟ್ಟ, ಅದನ್ನ 4-5 ವಿಡಿಯೋ ಹಾಕ್ಬಿಟ್ರಿ, ಚೆನ್ನಾಗಿ ರುಬ್ಬಿಟ್ರಿ ಅವ್ರನ್ನ. ಅವನು ಎಕ್ಸ್ಪೋಸ್ ಆಗಿದ ತಕ್ಷಣ ಎಲ್ಲಿ ಕಾಣಿಸ್ತವನೆ? ಈ ಕರಿಕಾಗೆ ಎಲ್ಲಿ? ಆ ಗಿಳಿಮರಿ ಎಲ್ಲಿ? ಈ ಹಂದಿ ನನ್ನ ಮಗ ಎಲ್ಲಿ? ನಿಮ್ಮ ನ್ಯೂಸ್ ಚಾನಲಲ್ಲಿ ಹೇಳ್ತಿರೋದು ಸುಳ್ಳಾಗಿರ್ಬೇಕಾದ್ರೆ ಅವರಲ್ಲೂ 1-2 ಪದಗಳು ಸುಳ್ಳಿರ್ಬೋದು. ಎಲ್ಲ ಸುಳ್ಳಾಗಲ್ಲ. ಅಷ್ಟು ವರ್ಷ ಮಾಡಿದೀವಿ, ಇಷ್ಟು ವರ್ಷ ಮಾಡಿದೀವಿ. ಒಂದು ನ್ಯೂಸ್ ಚಾನಲ್ ಕುತ್ಕೊಂಡು ಸುಳ್ಳು ಹೇಳಿದ್ರೆ ಬಿಡಿ, ಅಲ್ಲಿ ಯಾರೋ ಒಬ್ಬ ಇದ್ದಾನೆ ಅಂತ ಹೇಳ್ಬೋದು. ನಿಮ್ಮದೇ ಆದಂಥ ಸ್ವಂತ ಯೂಟ್ಯೂಬಲ್ಲಿ ಕುತ್ಕೊಂಡು ಹೀಗೆ ಹೇಳ್ಬೇಕಾದ್ರೆ ಏನನ್ಸುತ್ತೆ ಹೇಳಿ? ನೀವು ಕೂಡ ಸೇಲ್ ಆಗಿದ್ದೀರಾ ಅಂತಾನೆ ಬರುತ್ತಲ್ವಾ? ಅದ್ರ ಲಿಂಕ್ ಕೂಡ ನಾನು ನಿಮಗೆ ಸೆಂಡ್ ಮಾಡಿದ್ದೀನಿ. ಸೊ ಇದ್ರ ಬಗ್ಗೆ ನೀವು ಮಾತಾಡಲೇಬೇಕು. ಅವ್ರ ಬಗ್ಗೆ ಒಂದು ವಿಡಿಯೋ ಮಾಡಾಕ್ತೀನಿ ಅಂತ ಹೇಳಿದ್ರಿ ಚಂದ್ರಗೌಡ್ರ ಬಗ್ಗೆ. ಆಡಿಯೋ ಕ್ಲಿಕ್ ಬಿಟ್ಬಿಟ್ಟು ಸತ್ಯನ ಸುಳ್ಳ ನಿಮಗೆ ಬಿಟ್ಟಿದ್ದೀನಿ. ಅವಾಗಲೂ ಹಾಕ್ಬೇಕಾಗಿತ್ತು, ಚಂದನ್ಗೌಡ್ರ 50 ಲಕ್ಷ ತೊಗೊಂಡಿರೋದು ಸತ್ಯನ ಸುಳ್ಳ ನಿಮಗೆ ಬಿಟ್ಟಿದ್ದೀನಿ ಅಂದ್ಬಿಟ್ಟು ಅಂತ. ಅವನು ಬಂದು ಹೇಳ್ದ, ನಾನು ಹಾಕ್ಬಿಟ್ಟೆ. ತಪ್ಪಲ್ಲ, ಹೌದು, ಬಂದು ಹೇಳ್ದ. ಈಗ ನಾನು ಅದನ್ನೇ ಕೇಳ್ತೀನಿ, ಒಂದು ಸರಿ ಒಬ್ಬನ ಕರ್ಸ್ಬಿಟ್ಟು ಇಂಟರ್ವ್ಯೂ ಮಾಡ್ತೀವಿ ಅಂದ್ರೆ ಮತ್ತೆ ಕರ್ಸ್ಕೊಳಕ್ಕಾಗಬೇಕು ನಮ್ಮ ಕೈಲಿ. ಆ ಕರ್ಸ್ಕೊಂಡು ನೀವು ಮಾಡ್ಬೇಕು. ಇವಾಗ ಮೆಟ್ಟು ತಗೊಂಡು ಹೊಡೆದು ಕೇಳಬೇಕು. ಆಮೇಲೆ ಫ್ರೆಂಡ್ಸ್, ಇವಾಗ ಆ ಹುಡುಗನಿಗೆ ಬರ್ತಿರೋ ಕೊಲೆ ಬೆದರಿಕೆ, ಇದಕ್ಕೆಲ್ಲದಕ್ಕೂ ನಾವು ಸಪೋರ್ಟಾಗಿ ನಿಂತ್ಕೋಬೇಕು. ಆ ಕಮೆಂಟ್ ಬಾಕ್ಸಲ್ಲಿ ನಾನು ಲಿಂಕ್ ಹಾಕ್ತೀನಿ. ನನಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೂ ಪರವಾಗಿಲ್ಲ, ಆ ಹುಡುಗನ ಸಪೋರ್ಟ್ ಮಾಡಿ. ಹೋಗಿ ನಿಮ್ಮ ಕಡೆಯಿಂದ ಆದಷ್ಟು ಹುಡುಗನ ಧೈರ್ಯ ಕೊಡಿ ರೀ. ಆ ಕಿತ್ತೋಗಿರೋರಿಗೆ ಅಷ್ಟೆಲ್ಲ ಸಪೋರ್ಟ್ ಇರಬೇಕಾದ್ರೆ ನ್ಯಾಯದ ಕಡೆ ನಿಂತ್ಕೊಳ್ಳೋರಿಗೆ ನಮ್ಮ ಕಡೆಯಿಂದ ಆದಷ್ಟು ಒಂದು ಸಪೋರ್ಟ್ ಕೊಡೋಣ. ಅಟ್ಲೀಸ್ಟ್ ಇನ್ನೊಂದಿಬ್ರು ಬರ್ತಾರೆ ನ್ಯಾಯ ಕೇಳಕ್ಕೆ. ಇಲ್ಲ ಬಿಡು ಅಂತ ಕುತ್ಕೊಂಡು ಅವರು ಹೈಪ್ ಕೊಟ್ಟು ವಿಡಿಯೋ ಓಡಿಸ್ಕೊಂತವ್ರೆ. ನಮ್ಗೆ ಹೈಪ್ ಕೊಡೋದು ಬೇಡ. ನಾವು ನೋಡೋಣ, ನ್ಯಾಯದ ಪರ ನಿಲ್ಲೋಣ. ಸಿಗುತ್ತೆ. ನ್ಯಾಯ ಸಿಗೋದು ಲೇಟ್ ಆಗ್ಬೋದು, ಬಟ್ ಸಿಕ್ಕೇ ಸಿಗುತ್ತೆ. ಈ ಕಚಡ ಗಜ್ಜಿ ನಾಯಿಗಳ ಮಧ್ಯ ಒಂದಲ್ಲ ಒಂದಿನ ನ್ಯಾಯ ಆಚೆಗೆ ಬರುತ್ತೆ. ಇಷ್ಟು ದಿವಸ ಲೇಟ್ ಆಗಿತ್ತಷ್ಟೇ, ಬಟ್ ಇವಾಗ ಬರ್ತಾ ಇದೆಯಲ್ಲ. ಬುಡೆ ಸಿಗ್ತೈತೆ ಬುಡೆ. ನಾವು ದುಡ್ಡು ಇಸ್ಕೊಂಡಿಲ್ಲ, ಷಡ್ಯಂತ್ರ ಮಾಡಿಲ್ಲ. ನಾವು ಧರ್ಮಪರ ಹೋರಾಟಗಾರರು. ನ್ಯಾಯ ರೋಡಲ್ಲಿ ಸಿಗುತ್ತಾ? ಏನಪ್ಪಾಕಾಗೆ ನ್ಯಾಯ ರೋಡಲ್ಲಿ ಸಿಗುತ್ತಾ? ಫ್ರೀಡಮ್ ಪಾರ್ಕಲ್ಲೇನು ಆನೆ ಲದ್ದಿ ಸಿಗ್ತಾಯ್ತಾ? ಹೋಗಿ ಮಾಡೋದಲ್ಲ ಅಷ್ಟು ಜನ ಕರ್ಕೊಂಡು. ಏನಕ್ಕೆ ಹೋಗಿ ಮಾಡಿದೆ? ಗೊತ್ತಾಗಲ್ಲ ಅನ್ಕೊಂಡಿದ್ದೆ ಜನಗಳಿಗೆ. ಎಲ್ಲ ಗೊತ್ತಾಗುತ್ತೆ. ಆದ್ರೆ ಏನು ಗೊತ್ತಾ, ನಮ್ಗಳಿಗೆಲ್ಲ ಬ್ಯಾಕ್ಗ್ರೌಂಡಲ್ಲಿ ಯಾವನೂ ಇಲ್ಲ ಅಂತ. ಆದರೆ ನ್ಯಾಯ ಕೇಳೋಕ್ಕೆ ಬ್ಯಾಕ್ಗ್ರೌಂಡ್ ಬೇಕಾಗಿಲ್ಲ, ಕೇಳ್ತೀವಿ. ಸಿಗೋದು ಲೇಟ್ ಆಗ್ಬೋದು ನಮ್ಮ ಹತ್ರ, ಬಟ್ ಸಿಗುತ್ತೇನೋ ನಂಬಿಕೆ ಇರೋದಕ್ಕೆ ಮಾತಾಡ್ತಾ ಇದ್ದೀವಿ. ಎಷ್ಟು ಜನನ ಇವ್ರು ಹೊಡೆದೋಡ್ಸಿರ್ಬೋದು ಗೊತ್ತೇನ್ರಿ? ಕುಡ್ಲ ರ್ಯಾಂಪೇಜ್ ಅವ್ರು ಹೊಡೆದೋಡ್ಸಿದ್ರು. ಯುನೈಟೆಡ್ ಮೀಡಿಯಾ ಅಭಿ ಅವನಷ್ಟೇ, ಅವನು ಮಾಡಲ್ಲ. ಇನ್ನು ಯಾರು ನ್ಯೂಸ್ ಅಲರ್ಟವರು ಅವರು ಸುಮ್ಮನಿದ್ದವ್ರಿಗೆಲ್ಲ ಎಷ್ಟು ಜನನ ಓಡಿಸಿದ್ದಾರೆ ಇವರು. ಈ ನಮ್ಮ ಮೇನ್ ಯೂಟ್ಯೂಬರ್ಗಳು ಅವರೆಲ್ಲ ಇದ್ದಿದ್ರೆ ಇಷ್ಟೊತ್ತಿಗೆ ಈ ಕೇಸ್ ಇನ್ನೂ ತುಂಬ ದೊಡ್ಡ ಮಟ್ಟಕ್ಕೆ ಹೋಗಿರೋದು, ಇನ್ನು ದೊಡ್ಡ ಮಟ್ಟದಲ್ಲಿ ಸೌಂಡ್ ಮಾಡಿರೋದು. ಇವ್ರದೇ ಆದಂಥ ಒಂದು ಕಾಗೆಗನ್ನ ಕಳಿಸ್ಬಿಟ್ಟು ಅಲ್ಲೆಲ್ಲ ಹೋಗಿ ಕೆಟ್ಟ ಕಮೆಂಟ್ಗಳು, ಅಮ್ಮ ಅಕ್ಕ ಅದು ಇದು ನಂದಕ್ಕೂ ಬರ್ತಾರೆ ಸಾಯಕ್ಕೆ. ನಿಮ್ಮ ಹತ್ರ ವಿಷಯ ಹಂಚ್ಕೋಬೇಕಾಯ್ತು, ಹೇಳಿದ್ದೀನಿ. ಆ ಹುಡುಗನಿಗೆ ನಮ್ಮ ಕೈಲಾದಷ್ಟು ಧೈರ್ಯ ನಾವು ಕೊಡೋಣ. ಮಂಜು ಬ್ರದರ್, ನಿಮ್ಮ ವಿಡಿಯೋಗೋಸ್ಕರ ನಾನು ಕಾಯ್ತಾ ಇದ್ದೀನಿ. ಪ್ರತಿಯೊಂದಕ್ಕೂ ಸಾಕ್ಷಿ
ಅವರು ನೀವು ಹೇಳಿದ ಸುಳ್ಳ, ಇದು ಸುಳ್ಳ, ನಿಮ್ಮ ನ್ಯೂಸ್ ಚಾನಲ್ಗಳಲ್ಲೇ ಹೇಳಿರೋದೆಲ್ಲ ಸುಳ್ಳುಗಳಿದ್ದಾವೆ. ಅದನ್ನು ತೆಗೆದು ನೀವು ಕೇಳಬೇಕು. ಇವನು ಕರ್ಸ್ ಕೇಳಬೇಕು, ಆ ಕಿರಿಕಾಗೇನು ಕರ್ಸ್ ಕೇಳಬೇಕು ನೀವು. ಅವತ್ತು ಒಪ್ಕೊತೀನಿ ನಿಮ್ಮ ಸಬ್ಸ್ಕ್ರೈಬರ್ ನೀವು ನಿಜವಾಗ್ಲೂ ನಂಬಿಕೆಯಿಂದ ಸತ್ಯ ಮಾತ್ರ ಹೇಳಿದಿರ ಅಂತ. ನಾನು ಇವ್ರ ವಿಷಯ ಯಾಕೆ ಮಾತಾಡಲ್ಲ ಜಾಸ್ತಿ ಅಂದರೆ, ಮೊದಲನೇದು ಇವ್ರ ಮೈಕ್ ತೊಗೊಂಡು ಹಿಡ್ಕೊಂಡು ಕೇಳ್ತಾರೆ. ಆ ಒಂದು ಕಾರಣಕ್ಕೆ ಯಾಕೆ ಗೊತ್ತಾ, ನಾನು ಯಾರ ಹತ್ರ ಕೇಳ್ತೀನಿ ಅವನ ಒಪಿನಿಯನ್ ಅದು. ಆದರೆ ನಾನು ಇವಾಗ ಕೇಳ್ತಿರೋದು, ಈಗ ನೀವು ಚಂದನ್ ಗೌಡ್ರನ್ನ ಇಷ್ಟೆಲ್ಲ ಕಷ್ಟಪಟ್ಟು ನೀನು ಎಕ್ಸ್ಪೋಸ್ ಮಾಡ್ತೀನಿ, ಅದು ಮಾಡ್ತೀನಿ, ಇದು ಮಾಡ್ತೀನಿ, ನಾನು ಜರ್ನಲಿಸ್ಟ್ ಮಾಡಿದ್ದೀನಿ ಅಂತ ಹೇಳ್ತಿದ್ರೆ ಗೊತ್ತಾ, ಅದನ್ನು ಇವಾಗ ಮಾಡಿ ತೋರಿಸಿ, ಸಲ್ಯೂಟ್ ಹೊಡಿತೀವಿ. ಆಗಲ್ಲ ಅಂದರೆ ಅದನ್ನು ಹಾಕ್ಬಿಡಿ. ನನ್ನ ಕೈಲಿ ಆಗಲ್ಲ, ಇನ್ಮೇಲೆ ನಾನು ಈ ಟಾಪಿಕ್ ಮಾತಾಡಲ್ಲ ಅಂದ್ಬಿಟ್ಟು ಮತ್ತೆ ಸಿಗ್ತೀನಿ.